ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಇದು ವೈಟ್ ಬಟ್ಟೆ ತೋರಿಸ್ತಾವ್ರೆ ಅಂತ ಅಂದ್ಕೊಂಡ್ರಾ? ಎಲ್ರಿಗೂ ಇದು ವೈಟ್ ಬಟ್ಟೆ ಒಗೆಯೋದೇ ಒಂದು ತಲೆನೋವಾಗಿರುತ್ತೆ. ಈಗ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ, ವೈಟ್ ಬಟ್ಟೆ ಹಾಕ್ಕೊಂಡು ಅಲ್ಲಿ ಮಣ್ಣಲ್ಲೆಲ್ಲ ಆಟ ಆಡಿ ಗಲೀಜೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಇನ್ನು ಮನೆಯಲ್ಲಿ ಯಜಮಾನರು ಡ್ರೈವರ್ ಕೆಲಸಕ್ಕೆ ನಾನು ಹೋಯ್ತಿತ್ತು ಅಂದರೆ ಅದರಲ್ಲೂ ವೈಟ್ ಬಟ್ಟೆ ಅವರು ಉಪಯೋಗಿಸ್ತಿರ್ತಾರೆ. ಆ ವೈಟ್ ಬಟ್ಟೆನೂ ಅಷ್ಟೇ ತುಂಬ ಗಲೀಜಾಗಿರುತ್ತೆ. ಅದನ್ನು ಯಾವ ಥರ ಈಸಿಯಾಗಿ ವಾಶ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ವಾಷಿಂಗ್ ಪೌಡ್ರ್ ಹಾಕಿದ್ದೀನಿ. ಅಂದರೆ ನಾನು ವೀಲ್ ಪೌಡ್ರ್ ಹಾಕಿದ್ದೀನಿ. ನೀವು ಯಾವುದಾದ್ರೂ ಹಾಕೋಬೋದು, ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ ಅದನ್ನು ಹಾಕೋಬೋದು. ಹಾಗಾಗಿ ನಾನು 2 ಸ್ಪೂನು ವೀಲ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ನಾನು 1.5 ಸ್ಪೂನಷ್ಟು. ಇನ್ನು ನೆಕ್ಸ್ಟು ಉಪ್ಪು, ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಸಣ್ಣ ಉಪ್ಪು, ಅದನ್ನು ಅಷ್ಟೇ ನಾನು 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಕೊಂಡು ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು. ಈ ಥರ ಪೌಡ್ರನ್ನ ಒಂದೇ ಸತಿ ಮಿಕ್ಸ್ ಮಾಡಿಕೊಂಡು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು. ಯಾಕೆ ಅಂದರೆ ನಾವು ಈಗ ವೈಟ್ ಬಟ್ಟೆ ಎಲ್ಲ ನೆನೆಸ್ಬೇಕಾದ್ರೆ ಇದನ್ನು ಹಾಕ್ಬಿಟ್ಟು ನೆನೆಸಿದ್ರೆ ನಾವು ಕೈಯಲ್ಲಿ ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಅಷ್ಟು ಚೆನ್ನಾಗೇ ಕೊಳೆ ಬಿಟ್ಕೊಂಡಿರುತ್ತೆ ವೈಟ್ ಬಟ್ಟೆನಲ್ಲಿ. ವೈಟ್ ಬಟ್ಟೆ ಎಷ್ಟೇ ಕೊಳೆ ಆಗಿರಲಿ, ಎಷ್ಟೇ ಕಲೆ ಇದ್ರೂ ಈ ಟಿಪ್ಸು ಯೂಸ್ ಮಾಡಿ ಖಂಡಿತ ಪಳಪಳ ಅಂತ ಹೊಳೆಯೋ ಥರ ಆಗುತ್ತೆ ವೈಟ್ ಬಟ್ಟೆಗಳು. ಈಗ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ, ಆಟ ಆಡಬೇಕಾದ್ರೆ ಎಲ್ಲನೂ ಗಲೀಜು ಮಾಡ್ಕೊಂಡು ಬಂದಿರ್ತಾರೆ. ಈ ಪೌಡ್ರ್ ಹಾಕಿ ಇವಾಗ ನಾನು ಪೌಡ್ರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡ್ರ್ ಹಾಕ್ಬಿಟ್ಟು ನಾನು ಇವಾಗ 3 ಅವರ್ ನೆನೆಯೋಕೆ ಇಟ್ಟಿರ್ತೀನಿ. 3 ಅವರ್ ಆದಮೇಲೆ ಇಲ್ಲ ನೀವು ವಾಷಿಂಗ್ ಮಿಷಿನ್ಗೆ ಆಗಾದರೂ ಹಾಕೋಬೋದು, ಇಲ್ಲ ಕೈಲಾದ್ರೂ ನೀವು ವಾಶ್ ಮಾಡ್ಬೋದು. ಇವಾಗ ನೋಡಿ ಬನಿಯನ್ಗಳಾಗಿರ್ಬೋದು, ಇಲ್ಲ ವೈಟು ಶರ್ಟ್ಗಳು, ಪ್ಯಾಂಟ್ಗಳು, ಈ ಥರ ಯಾವುದಾದ್ರೂ ಸರಿ ವೈಟ್ ಬಟ್ಟೆಗಳನ್ನ ನೆನೆಸಿಡ್ಬೋದು. ನೋಡಿ ನಾನು ಇದಕ್ಕೆ ಇವಾಗ 1-2 ಸ್ಪೂನಷ್ಟು ನಾನು ಆ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ವಾಷಿಂಗ್ ಪೌಡ್ರು ಮತ್ತು ಅಡುಗೆ ಸೋಡಾ ಮತ್ತು ಉಪ್ಪು, ಇದೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇವಾಗ ನಾನು ಒಂದು ನೀರಿಗೆ ಚೆನ್ನಾಗಿ ಕಲಿಸ್ಬಿಟ್ಟು ನೆನೆಸ್ತಿದ್ದೀನಿ. ಈಗ ನಾವು ನೋಡಿ ಎಲ್ಲಿ ಕಲೆ ಇರುತ್ತೆ ವೈಟ್ ಬಟ್ಟೆ ಮೇಲೆ, ಆ ಕಲೆ ಮೇಲೆ ಒಂದು ಸ್ವಲ್ಪ ನೀವು ಈ ಪೌಡ್ರ್ ಇರುತ್ತಲ್ಲ ಆ ಪೌಡ್ರನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಹಿಂಗೆ ಕೈಯಲ್ಲಿ ಉಜ್ಜಿಬಿಡಿ. ಎಷ್ಟು ಬೇಗ ಕೊಳೆ ಬಿಟ್ಕೊಳುತ್ತೆ ಅಂದರೆ ಅಲ್ಲಿ ನೀವೇ ನೋಡಬೇಕಾದ್ರೆ ಫಸ್ಟಿಗೆ ನೀವು ಆ ಕಲೆ ಮೇಲೆ ಒಂದು ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ನೋಡಿ ಈ ಥರ ಉಜ್ಜಿಬಿಟ್ಟು ಆಮೇಲೆ ನೆನೆ ಹಾಕ್ಬಿಡಿ. ನೆನೆ ಹಾಕ್ಬಿಟ್ಟು ಒಂದು 2 ಅವರು 3 ಅವರು ಬಿಟ್ಟರೆ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಂಡಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಕೊಳೆ ಬಿಟ್ಕೊಂಡಿರುತ್ತೆ. ಆ ಕೊಳೆ ಬಿಟ್ಕೊಂಡ್ಮೇಲೆ ನಾವು ಜಾಸ್ತಿ ಏನು ಉಜ್ಜಂಗೆ ಇರೋದಿಲ್ಲ, ತಿಕ್ಕೋದು ಬೇಡ, ಉಜ್ಜೋದು ಬೇಡ, ಕೈ ನೋವಿಸ್ಕೊಳೋದು ಅಂಥದ್ದು ಬೇಡ, ಅಷ್ಟು ಚೆನ್ನಾಗಿ ಕೊಳೆ ಬಿಟ್ಟಿರುತ್ತೆ. ಅದನ್ನು ನಾವು ಹಂಗೆ ಡೈರೆಕ್ಟಾಗಿ ಮಿಷಿನ್ಗೂ ಸಹ ಹಾಕೋಬೋದು, ಇಲ್ಲಾಂದರೆ ನೀವು ಕೈಲಾದ್ರೂ ವಾಶ್ ಮಾಡ್ಬೋದು. ಇವಾಗ ನೋಡಿ ನಾನು 3 ಅವರ್ ಆಗಿದೆ, ಇದನ್ನು ವಾಶ್ ಮಾಡ್ತಿದ್ದೀನಿ. ನೋಡಿ ನಾನು ಇದಕ್ಕೆ ಯಾವುದೇ ರೀತಿ ಸೋಪೇನು ಹಾಕ್ತಾ ಇಲ್ಲ, ಹಂಗೇ ತೋರಿಸ್ತಾ ಇದ್ದೀನಿ. ನೋಡಿ ವಾಶ್ ಮಾಡಿ ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ನೋಡಿ. ಅಲ್ಲೆಲ್ಲ ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಂಡಿದೆ, ಅಷ್ಟು ಚೆನ್ನಾಗಿ ಕೊಳೆ ಹೋಗಿ ಪಳಪಳ ಅಂತ ಹೊಳೆಯುತ್ತೆ ಬಿಳಿ ಬಟ್ಟೆಗಳಂತೂ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೇನೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಈ ಟಿಪ್ಸು. ನೋಡಿ ನಾನು ಇವಾಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನೆನೆಯಾಕೆ ಇಟ್ಟಿದ್ವಲ್ಲ ನಾವು, ನೆಂದ ಮೇಲೂ ಅಷ್ಟೇ ನೋಡಿ ಕೈಯಲ್ಲಿ ಈ ಥರ ಹಿಂಗೆ ಉಜ್ಜಿದ್ರೂ ಸಾಕು, ಬೇಗನೆ ಕೊಳೆ ಬಿಟ್ಕೊಳುತ್ತೆ. ನೋಡಿ ನಾನು 2 ಶರ್ಟು 1 ಬನಿಯನ್ನು ನೆನೆ ಹಾಕಿದ್ದೆ ನೋಡಿ, ಎರಡನ್ನೂ ನಾನು ಉಜ್ಜಿ ತೋರಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು. ಫಸ್ಟ್ಗೆ ನಾನು ನೆನೆ ಹಾಕ್ಬೇಕಾದ್ರೆ ಯಾವ ಥರ ಇತ್ತು, ಇವಾಗ ನೋಡಿ ಯಾವ ಥರ ಇದೆ ಅಂತ. ನೋಡಿ ಹಿಂಗೆ ಕೈಯಲ್ಲಿ ಹಿಂಗೆ ಉಜ್ಜಿದ್ರೇ ಸಾಕು, ಹಂಗೇ ಕೊಳೆ ಬಿಟ್ಕೊಳುತ್ತೆ. ಇನ್ನೂ ಒಂದು ಬ್ರಷ್ ತಗೊಂಡು ಬ್ರಷಲ್ಲಿ ಉಜ್ಜಿದ್ರೂ ಸಾಕು, ಫುಲ್ಲು ವಾಶ್ ಆಗೋಗುತ್ತೆ. ಎಷ್ಟು ಅಂದರೆ ನೀಟಾಗಿ ನೋಡಿದ್ರೆ ಪಳಪಳ ಹೊಸ ಶರ್ಟ್ಗಳೇನೋ ಅಂತ ಅನ್ನಬೇಕು, ಅಷ್ಟು ನೀಟಾಗಿ ಕೊಳೆ ಹೋಗುತ್ತೆ. ನೋಡಿ ನಾನು ಅದೇ ನೀರು, ನಾವು ನೆನೆಸಿಟ್ಟಿದ್ವಲ್ಲ ನೀರು, ಅದೇ ನೀರೇ ತಗೋತಾ ಇದ್ದೀನಿ ನಾನು. ಅದೇ ನೀರೇ ತಗೊಂಡು ನೋಡಿ ಇವಾಗ ಈ ಥರ ಸುಮ್ಮನೆ ಬ್ರಷಲ್ಲಿ ಹಿಂಗೆ ಉಜ್ಜಿದ್ರೆ ಆಯಿತು. ಇಲ್ಲ ನಿಮಗೆ ಕೈಯಲ್ಲಿ ಉಜ್ಜೋಕ್ಕಾಗಲ್ಲ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಆಗುತ್ತೆ. ನಮ್ಮದು ಸ್ವಲ್ಪ ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಕೈನಲ್ಲೇ ವಾಶ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ನಾನು ಹಿಂಗೆ ವಾಶ್ ಮಾಡ್ತಾ ಇದ್ದರೆ ಹೆಂಗೆ ಕೊಳೆ ಬಿಟ್ಕೊತಾ ಐತೆ ನೋಡಿ. ನಾನು ಯಾವುದೂ ರೀತಿ ಸೋಪು ಹಾಕಿಲ್ಲ, ಏನೂ ಇಲ್ಲ, ಹಂಗೆ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಬ್ರಷಲ್ಲಿ ಉಜ್ಜುತ್ತಾ ಇದ್ರೇ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಂಡಿದ್ದೆ. ನೋಡಿ ಎಲ್ಲ ವಾಶ್ ಮಾಡಿದ್ದೆಲ್ಲ ಆಯಿತು, ನಾನು ಒಣಗಾಕಿದ್ದೀನಿ. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವೇ, ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ. ನೋಡ್ತಾ ಇದ್ದರೆ ಎಷ್ಟು ಪಳಪಳ ಅಂತ ಕಾಣಿಸ್ತಾ ಇದೆ ನೋಡಿ. ಜಾನಿ ನೋಡಿ ಅಲ್ಲಿ ನಾನು ಬಟ್ಟೆ ಒಣ ಹಾಕ್ತಿದ್ರೆ ನಾನು ಎಲ್ಲಿರ್ತೀನೋ ಅಲ್ಲಿರ್ತಾನೆ ಅವನು, ನನ್ನನ್ನು 1 ಸೆಕೆಂಡು ಬಿಟ್ಟಿರೋದಿಲ್ಲ ಅವನು. ಬಟ್ಟೆ ಒಣ ಹಾಕ್ತಿದ್ರೆ ಬಂದು ಅಲ್ಲಿ ಬಟ್ಟೆ ಅಡಿಯಲ್ಲಿ ನಿಂತಿದ್ದಾನೆ. ಈ ಟಿಪ್ಸ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.